ಹೆಲೋ ಆಲ್, ಎಲ್ಲರೂ ಹೇಗಿದ್ದೀರಾ? ಇವತ್ತು ನಾನು ತುಂಬ ಸಿಂಪಲ್ ಆಗಿರುವಂಥ ಒಂದು ಸ್ವೀಟ್ನ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ. ಇದು ತುಂಬ ಅಂದರೆ ತುಂಬ ಬೇಗ ಆಗುತ್ತೆ, ಹಾಗೆ ತುಂಬ ಅಂದರೆ ತುಂಬ ರುಚಿಯಾಗಿರುತ್ತೆ. ಎಲ್ಲರೂ ಈಸಿಯಾಗಿ ಮಾಡ್ಕೋಬೋದು, ಮಕ್ಕಳಿಗೂ ತುಂಬ ಇಷ್ಟ ಆಗುತ್ತೆ. ಏನಿಲ್ಲ, ಸ್ವಲ್ಪ ಬ್ರೆಡ್ನ ನಾನಿಲ್ಲಿ ತೊಗೊಂಡಿದ್ದೀನಿ. ಯಾವ ಬ್ರೆಡ್ ಆದರೂ ತೊಗೊಳ್ಬೋದು ನೀವು. ಅದು ಸೈಡಲ್ಲಿರೋದನ್ನು ನಾನು ಕಟ್ ಮಾಡಿಬಿಟ್ಟು ತೊಗೊಳ್ತಾ ಇದ್ದೀನಿ. ಅದಿದ್ದರೆ ಅಷ್ಟು ಚೆನ್ನಾಗಿರಲ್ಲ ಅಂತ. ಹಾಗಿದೆ, ಇದೇನೂ ವೇಸ್ಟ್ ಆಗೋಲ್ಲ, ಯಾಕಂದರೆ ಇದರಿಂದ ನಾವು ಬ್ರೆಡ್ ಕ್ರಮ್ಸ್ ಕೂಡ ರೆಡಿ ಮಾಡ್ಕೋಬೋದು. ಇವಾಗ ನಾನು ಈ ಥರ ಕ್ಯೂಬ್ಸ್ ಆಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ನೋಡಿ. ಹೀಗೆ ಎಲ್ಲನೂ ನಾನು ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಇವಾಗ ಇದನ್ನು ನಾವು ಫ್ರೈ ಮಾಡ್ಕೊಳ್ಬೇಕು. ಅದಕ್ಕೂ ಮುಂಚೆ 1 ಕಪ್ ತೊಗೊಂಡಿದ್ದೀನಿ ಇಲ್ಲಿ. ಅದಕ್ಕೆ ಸ್ವಲ್ಪ 2 ಸ್ಪೂನ್ ಆಗುವಷ್ಟು ಕಸ್ಟರ್ಡ್ ಪೌಡರ್ನ ನಾನು ಇಲ್ಲಿ ತೊಗೊಂಡಿದ್ದೀನಿ. ನೀವು ಯಾವ ಫ್ಲೇವರ್ ಆದರೂ ತೊಗೊಳ್ಬೋದು, ಯಾವ ಬ್ರ್ಯಾಂಡ್ ಆದರೂ ಬೇಕಾದರೂ ತೊಗೊಳ್ಬೋದು. ಇಲ್ಲಿ ನಾನು ಒಂದು 2 ಸ್ಪೂನ್ ಆಗುವಷ್ಟು ಕಸ್ಟರ್ಡ್ ಪೌಡರ್ ಹಾಕ್ಕೊಂಡು ಸ್ವಲ್ಪ ನೀರನ್ನು ಮಿಕ್ಸ್ ಮಾಡಿಬಿಟ್ಟು ಗಂಟಿಲ್ದಿರೋ ಹಾಗೆ ಇದನ್ನು ಕಲಸಿಟ್ಕೊಳ್ತಾ ಇದ್ದೀನಿ. ಇವಾಗ ಒಂದು ಪ್ಯಾನ್ಗೆ ಸ್ವಲ್ಪ ತುಪ್ಪ ಹಾಕಿ, ತುಪ್ಪ ಬಿಸಿ ಆದಮೇಲೆ ಕಟ್ ಮಾಡ್ಕೊಂಡಿರುವಂತಹ ಬ್ರೆಡ್ನ ನಾನಿಲ್ಲಿ 1 ಬೈ 1 ಹಾಕ್ಕೊಳ್ತಾ 2 ಸೈಡು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಕೆಂಪಾಗೋ ಹಾಗೆ ಫ್ರೈ ಮಾಡ್ಕೊಳ್ಳಿ. ಹಾಗೆ ಜಾಸ್ತಿ ಫ್ರೈ ಮಾಡ್ಕೊಳ್ಳೋದಕ್ಕೆ ಹೋಗ್ಬಿಡಿ. ಸ್ವಲ್ಪ ರೋಸ್ಟ್ ಆಗಬೇಕು 2 ಸೈಡು. ನೋಡಿ, ಇವಾಗ ರೋಸ್ಟ್ ಹೀಗಾಗಿದೆ. ಇವಾಗ ಎಲ್ಲನೂ ನಾನು ಇದೇ ರೀತಿ ಕಟ್ ಮಾಡ್ಕೊಂಡಿರೋದನ್ನು ಹಾಕಿ ರೋಸ್ಟ್ ಮಾಡ್ಕೊಂಡಿದ್ದೀನಿ. ನೋಡಿ, ಈ ರೀತಿ ಆಗಿದೆ. ತುಂಬ ಕ್ರಿಸ್ಪಿಯಾಗಿ ಬರುತ್ತೆ ಇದು. ಇವಾಗ ನಾನು ಪಾತ್ರೆನ ಒಂದು ಬಿಸಿಗೆ ಇಟ್ಕೊಂಡಿದ್ದೀನಿ. ಇದು ಬಿಸಿ ಆದಮೇಲೆ ಒಂದು ಅರ್ಧ ಲೀಟ್ರ್ ಆಗುವಷ್ಟು ಹಾಲನ್ನ ಇಲ್ಲಿ ಹಾಕ್ಕೊಂಡಿದ್ದೀನಿ. ಹಾಲು ಚೆನ್ನಾಗಿ ಕುದಿ ಬರಬೇಕು, ನೀರು ಸೇರಿಸೋ ಹಾಗಿಲ್ಲ, ಚೆನ್ನಾಗಿ ಕುದಿಸ್ಕೊಳ್ಳಿ. ಇದು ಚೆನ್ನಾಗಿ ಕುದ್ದ ಮೇಲೆ ಇದಕ್ಕೆ ನಾನು 1 ಕಪ್ ಆಗುವಷ್ಟು ಸಕ್ಕರೆನ ಹಾಕ್ಕೊಂಡಿದ್ದೀನಿ. ನಿಮಗೆ ಸಿಹಿ ಎಷ್ಟು ಬೇಕೋ ಅಷ್ಟು ಹಾಕ್ಕೊಳ್ಳಿ. ಕಮ್ಮಿ ಆದರೂ ಹಾಕ್ಕೋಬೋದು, ಜಾಸ್ತಿ ಆದರೂ ಹಾಕ್ಕೋಬೋದು. ಆವಾಗಲೇ ನಾವು ಮಿಕ್ಸ್ ಮಾಡಿ ಇಟ್ಕೊಂಡಿದ್ವಲ್ವ ಕಸ್ಟರ್ಡ್ ಪೌಡರ್, ಅದನ್ನು ಹಾಕ್ಕೊಂಡು ಇನ್ನೂ ಸ್ವಲ್ಪ ಚೆನ್ನಾಗಿ ಕುದಿಸ್ಕೋಬೇಕು. ಇದು ಸ್ವಲ್ಪ ತಿಕ್ಕಾಗ್ತಾ ಬರುತ್ತೆ, ಚೆನ್ನಾಗಿ ಕುದಿಸ್ಕೊಳ್ಳಿ. ಹಾಗೆ ಅಡಿ ಹಿಡಿಯೋ ಚಾನ್ಸಸ್ ಇರುತ್ತೆ, ಅದಕ್ಕೋಸ್ಕರ. ಆಮೇಲೆ ಇವಾಗ ಇಲ್ಲೊಂದು ಬೌಲನ್ನು ತೊಗೊಂಡಿದ್ದೀನಿ. ಹಾಗೆ ಸ್ವಲ್ಪ ಕಟ್ ಮಾಡಿಟ್ಕೊಂಡಿರುವಂಥ ಬಾದಾಮಿ, ಹಾಗೆ ಸ್ವಲ್ಪ ಪಿಸ್ತಾನ ನಾನು ಮೇಲೆ ಗಾರ್ನಿಷ್ಗೋಸ್ಕರ ಯೂಸ್ ಮಾಡ್ತಾಯಿದ್ದೀನಿ. ಇವಾಗ ಫ್ರೈ ಮಾಡಿಟ್ಕೊಂಡಿರುವಂಥ ಬ್ರೆಡ್ಡನ್ನು ನಾನು 2 ಪೀಸಾಗಿ ಕಟ್ ಮಾಡ್ಕೊಂಡಿದ್ದೀನಿ. ನೋಡಿ, ಹೀಗೆ ಮಧ್ಯದಲ್ಲಿ ಕಟ್ ಮಾಡಿಕೊಂಡ್ರೆ ಚಿಕ್ಕ ಚಿಕ್ಕ ಪೀಸ್ ಆಗಿಬಿಡತ್ತೆ. ನೋಡಿ, ನಾನೆಲ್ಲವನ್ನು ಪೀಸಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಇವಾಗ ನಾವು ಇದನ್ನು ರೆಡಿ ಮಾಡೋಣ. ನಾವು ಆಗಲೇ ಇಟ್ಕೊಂಡಿರೋ ಬೌಲ್ಗೆ 1 ಬೈ 1 ಇದನ್ನು ಈ ಥರ ಹಾಕಿಬಿಟ್ಟು, ಆವಾಗಲೇ ಮಿಕ್ಸ್ ಮಾಡಿಟ್ಕೊಂಡಿರುವಂಥ ಮಿಲ್ಕ್ ಏನಿದೆ, ಕಸ್ಟರ್ಡ್ ಮಿಲ್ಕ್, ಅದನ್ನು ನಾವು ಇದು ಡಿಪ್ ಆಗೋ ತನಕ ಅದನ್ನು ಹಾಕಬೇಕಾಗುತ್ತೆ. ಏನು ಬ್ರೆಡ್ ಹಾಕಿದ್ವಲ್ಲ ಅದು ಫುಲ್ ಡಿಪ್ ಆಗಬೇಕು. ಆಮೇಲೆ ಇದೇ ಥರನೇ ಲೇಯರ್ ಆಗಿ ಹಾಕ್ಕೊಳ್ತಾ ಹೋಗಬೇಕಾಗತ್ತೆ. 1 ಬೈ 1 ಹಾಕ್ತಾ ಹೋಗಿ, ಚೆನ್ನಾಗಿರುತ್ತೆ. ನಾನಿಲ್ಲಿ ಎಲ್ಲವನ್ನು ಹಾಗೆ ಲೇಯರ್ ರೀತಿಯಲ್ಲಿ ಇಟ್ಟು, ಹಾಗೆ ಮತ್ತೆ ಮಿಲ್ಕ್ ಹಾಕಿ, ಮತ್ತೆ 1 ಲೇಯರ್ ಇಟ್ಟು, ಮತ್ತೆ ಮಿಲ್ಕ್ ಹಾಕಿದ್ದೀನಿ. ಟೋಟಲಾಗಿ ಇಲ್ಲಿ 3 ಲೇಯರ್ ಆಗುವಷ್ಟು ನಾನಿಲ್ಲಿ ಹಾಕಿದ್ದೀನಿ. ನೀವು ಮಾಡಿಟ್ಕೊಂಡಿರುವಂಥ ಅಷ್ಟು ಮಿಲ್ಕ್ ಕೂಡ ಇಲ್ಲಿ ಯೂಸ್ ಆಗುತ್ತೆ. ಲಾಸ್ಟಲ್ಲಿ ಎಷ್ಟು ಮಿಲ್ಕ್ ಇದ್ದರೂ ಕೂಡ ಮೇಲ್ಗಡೆನೇ ಹಾಕಿಬಿಡಿ. ತುಂಬ ಅಂದರೆ ತುಂಬಾ ಚೆನ್ನಾಗಿರುತ್ತೆ ಇದು. ಹಾಗೆ ಗಾರ್ನಿಷ್ಗೋಸ್ಕರ ಕಟ್ ಮಾಡಿಟ್ಕೊಂಡಿರೋ ಬಾದಾಮಿ, ಪಿಸ್ತಾನ ಹಾಕಿ 1-2 ತಾಸಾಗುವಷ್ಟಾದರೂ ಫ್ರಿಜ್ನಲ್ಲಿ ಇಡಬೇಕು. ಯಾಕೆಂದರೆ ಡೈರೆಕ್ಟ್ ತಿಂದರೆ ಅಷ್ಟು ಚೆನ್ನಾಗಿರಲ್ಲ. ಹಾಗಾಗಿ ಸ್ವಲ್ಪ ಕೋಲ್ಡ್ ಆದರೆ ಚೆನ್ನಾಗಿರುತ್ತೆ. ನಾನಿಲ್ಲಿ ಒಂದು 2 ಅವರ್ಸ್ ಆಗುವಷ್ಟು ಇದನ್ನು ಫ್ರಿಜ್ನಲ್ಲಿ ಇಟ್ಟಿದ್ದೀನಿ. 2 ಅವರ್ಸ್ ಆದಮೇಲೆ ಇದನ್ನು ನಾವು ತಿಂದರೆ ತುಂಬಾ ಚೆನ್ನಾಗಿರುತ್ತೆ. ನೋಡಿ ಹೇಗೆ ಕಾಣಿಸ್ತಾ ಇದೆ. ಕಾಣಿಸೋದಷ್ಟೇ ಅಲ್ಲ, ಅಷ್ಟೇ ರುಚಿಯಾಗಿದೆ. ಮಕ್ಕಳು ಸ್ಪೆಷಲ್ಲಾಗಿ ಏನಾದರೂ ತಿನ್ನಬೇಕು ಅಂತ ಆಸೆ ಪಟ್ಟಾಗ ಇದನ್ನು ಮಾಡ್ಕೊಳ್ಬೋದು. ತುಂಬ ಅಂದರೆ ತುಂಬಾ ಚೆನ್ನಾಗಿರುತ್ತೆ. ಟ್ರೈ ಮಾಡಿ.